ಎಸ್ ಗೈಸ್, ಹೆಲೋ ಹಾಯ್, ರಾಜ್ನು ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಗೈಸ್ ಫಾರ್ ವಿಡಿಯೋ ನೋಡೋದಕ್ಕಾಗಿ. ಇದು ನೋಡ್ರಿ, ಕೊಬ್ಬರಿ ಕೊಟ್ಟಿಟ್ಟಿದ್ದೀನಿ. ನೀವು ಕೊಬ್ಬರಿ ಏನಾಗುತ್ತೆ, ಕೊಬ್ಬರಿದು ಭಾಳ ಯೂಸಸ್ ಇದೆ. ನಿಮ್ಗೆ ಸ್ಕಿನ್ ಕಲರ್ ಬರುತ್ತೆ, ವೈಟ್ನಿಂಗ್ ಆಗ್ತಾರೆ, ಮತ್ತು ಸ್ಕಿನ್ ಪ್ರಾಬ್ಲಮ್ಸ್ಗಳು ಹೋಗಿಸುತ್ತೆ, ಮತ್ತು ಕೂದಲು ಕೂಡ ಬರುತ್ತೆ. ಇದನ್ನು ನೀವು ನಿಮ್ಮ ನ್ಯೂಟ್ರಿಷನ್ ಒಳಗೆ ಇಟ್ಕೋಬೇಕು. ನಾನು ಕೊಬ್ಬರಿಯನ್ನು ಕುಟ್ಕೊಂಡಿದ್ದೇನೆ, ಯಾಕಂದರೆ ಈಗಿಂದ ಮಿಕ್ಸಿ ಇದೆಲ್ಲ ನ್ಯೂಟ್ರಿಷನ್ಸ್ ಇರಲ್ರಿ. ನ್ಯೂಟ್ರಿಷನ್ಸ್ ಒಂದು ಕಡೆಗೆ ಇರಲಿ, ನಿಮಗೆ ರುಚಿ ಕೂಡ ಈ ಕಲ್ಲಲ್ಲಿ ಕುಟ್ಕೊಂಡ್ರೆ ಬಹಳ ಚಂದ ರುಚಿ ಆಗುತ್ತೆ. ನೀವು ಮಿಕ್ಸಿಯಲ್ಲೇ ಹಾಕ್ಕೊಂಡು ನೋಡ್ರಿ, ಒಂದಿನ ಮಿಕ್ಸಿಯಲ್ಲಿ ಹಾಕ್ಕೊಂಡು ಮಾಡ್ರಿ, ಒಂದಿನ ಕುಟ್ಟಿ ಮಾಡ್ಕೊರಿ, ನೋಡ್ರಿ ಎಷ್ಟು ಚೇಂಜಸ್ ಇರುತ್ತೆ ಟೇಸ್ಟ್. ಎಸ್, ಈ ಥರ ನಾನು ಸರ್ವ್ ಮಾಡ್ಕೊಳತ್ತೀನಿ. ನಾ ವಿಡಿಯೋನ ಇಡ್ಲಿ ಕುಟ್ಕೊಂಡ ಮೇಲೆ ಇಡ್ಲಿದೇ ತಗೊಳತ್ತೀನಿ, ಯಾಕಂದರೆ ನಿಮಗೆ ಇದು ಇನ್ಫಾರ್ಮೇಶನ್ ಗೊತ್ತಿರಬೇಕು. ಕಲ್ಲಲ್ಲಿ ಕುಟ್ಕೊಂಡ್ರೆ ಸೂಪರ್ ಆಗುತ್ತೆ ರೀ. ಈ ಥರ ಕಲ್ಲಲ್ಲಿ ಕುಟ್ಕೋರಿ. ನೋಡ್ರಿ, ಈ ಥರ ನಾನು ಸರ್ವ್ ಮಾಡ್ಕೊಂಡಿನಿ. ನೆಕ್ಸ್ಟ್ ಇದು ಒಂದಿಷ್ಟು ಸ್ವಲ್ಪ 3 ಬೆಳ್ಳುಳ್ಳಿ ಹಾಕಿ ಕುಟ್ಟಿದ್ದೇನೆ, ಟೇಸ್ಟ್ ಬರುತ್ತೆ. ಇಷ್ಟು ಬೆಳ್ಳುಳ್ಳಿಯನ್ನು ನಾನು ಪಾಣೆಯಲ್ಲಿ ಹಾಕೋ ಸಲ ತೊಗೊಂಡಿನಿ. ಇದು ಮೆಣಸಿಕಾಯಿ ತೊಗೊಂಡಿದ್ದೇನೆ, ಸ್ವಲ್ಪ ಹುಣಸೆಹಣ್ಣು ಇಟ್ಟಿದ್ದೇನೆ. ನೀರು ಹಾಕಲ್ರಿ, ನೋಡ್ರಿ ಮಾಡೋ ಟೈಮಿಗೆ. ಈಗ ಗ್ಯಾಸ್ ಚಾಲು ಮಾಡ್ತಿದ್ದೇನೆ. ಗ್ಯಾಸ್ ಚಾಲು ಮಾಡಿ ಇದು ಮಾಡಿದರೆ ಟೇಸ್ಟಿ ಕೂಡ ಆಗಿರುತ್ತೆ, ನಿಮಗೆ ಭಾಳ ಬೆನಿಫಿಟ್ಸ್ ಕೂಡ ಇದ್ದಾವೆ. ಸಣ್ಣ ಇಟ್ಕೋರಿ, ಒತ್ತಿಸ್ಬಾರ್ದು. ಮತ್ತು ಒತ್ತಿಸ್ಬಾರ್ದು ಅನ್ನೋದೇ ಮೇನ್ ಥಿಂಗ್ ನೋಡ್ರಿ, ಅಡುಗೆ ಮಿಸ್ಟೇಕ್ ಅಂದರೆ ಒತ್ತಿಸಿದ್ರೆ ಪೂರ್ತಿ ಟೇಸ್ಟ್ ಹೋಗುತ್ತೆ. ಸ್ವಲ್ಪ ಎಣ್ಣೆ ಹಾಕೊಂಡ್ರಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕೋಣ. ಎಣ್ಣೆ ಸ್ವಲ್ಪ ಕಾಯ್ಲಿ, ಕಾಯ್ದ್ಮೇಲೆ ಜೀರಿಗೆ ಸಾಸಿವೆ, ಸ್ವಲ್ಪ ಕೆಮಿಕಲ್ ರಿಯಾಕ್ಷನ್ಗಳು ಆಗ್ಬೇಕಲ್ರಿ, ರಿಯಾಕ್ಷನ್ ಮಾಡಮ್ರಿ. ಒಂದು ಜೀರಿಗೆ ಸಾಸಿವೆ ಹಾಕಿ ಕರಿಬೇವು ಹಾಕಬೇಕು. ನೋಡ್ರಿ, ಈ ಥರ ಸಣ್ಣದಾಗಿ ಗೋಳೆಗಳು ಬರಬೇಕು. ಆಮೇಲೆ ನಾವು ಇದನ್ನು ಹಾಕಬೇಕು. ಈ ಥರ ಚಿಟಪಟ ಅನ್ನಬೇಕು. ಮತ್ತು ಒತ್ತಿಸ್ಕೊಳ್ರಿ, ಚಿಟಪಟ ಅನ್ನೋದು ನಾವು ಹಾಕಬೇಕು. ಬೆಳ್ಳುಳ್ಳಿ ಇದನ್ನು ಸ್ವಲ್ಪ ಪೂರ್ತಿ ಸಣ್ಣ ಮಾಡಬಾರ್ದು, ಅಷ್ಟೇ ಮೀಡಿಯಮ್ ಆಗಿ ನೋಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಹಾಕೊಂಡ್ರೆ ಈ ಥರ ಹಾಕಿದ್ಮೇಲೆ ಕರಿಬೇವು ಹಾಕೊಂಡ್ರಿ. ಮೆಣಸಿನ್ಕಾಯಿಗೆ ಹಾಕೋದು ಬೇಡ, ಯಾಕಂದರೆ ಅದು ಸ್ವಲ್ಪ ನೋಡ್ರಿ, ನಾನು ಮೆಣಸಿನ್ಕಾಯಿ ಕೂಡ ಹಾಕಿದ್ದೇನೆ. ಸ್ವಲ್ಪ ನೋಡೋಕೆ ಚೆನ್ನಾಗಿ ಕಾಣೋ ಸಲುವಾಗಿ ಮೆಣಸಿನ್ಕಾಯಿ ಹಾಕೋದು. ನೆಕ್ಸ್ಟ್ ಈ ಕೊಬ್ಬರಿ ಹಾಕ್ತೇನೆ. ಕೊಬ್ಬರಿ ಹಾಕಿ ಸೇರಿಸ್ತೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿದ್ರು ಕೂಡ ಚೆನ್ನಾಗಾಗುತ್ತೆ, ಅಥವಾ ಖಾರ ಕೂಡ ಹಾಕ್ಬೋದು. ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕೊಂಡು ಈಗ ಹುಳಿ ಹಾಕೊಂಡು, ಇದನ್ನು ನೀರು ಹಾಕೋದು ಬೇಡ, ಮುಂಚೆನಷ್ಟೇ ನೆನೆ ಇಟ್ಟಿದ್ದನ್ನು ಹಿಂಡಿ ಬಿಡೋದು. ರಿಯಾಕ್ಷನ್ ಆಗೋದಿಲ್ಲ, ಸಣ್ಣದಿಲ್ಲ, ಸರ್ ಈ ಥರ ಬರಬೇಕು. ಹುಳಿ ಹಾಕಿದ್ರೆ ಏನಿಲ್ಲ, ಸ್ವಲ್ಪ ಟೇಸ್ಟ್ ಇರುತ್ತೆ. ಅಡುಗೆ ಅಂದ್ರೇ ಉಪ್ಪು ಹುಳಿ ಖಾರ ಅಲ್ವಾ. ಉಪ್ಪು ಹುಳಿ ಖಾರ ಸಿಂಹ ನೋಡ್ರಿ. ರಿಯಾಕ್ಷನ್ ಹಾಳಾಗ್ತಾರೆ, ಹಾಕೊಂಡು ಸ್ವಲ್ಪ ಹಾಕೋಣ. ಸಣ್ಣನೇ ಇರಬೇಕು ಫ್ಲೇಮ್ ಪೂರ್ತಿ. ಇದು ನೋಡುವಾಗ ಸ್ವಲ್ಪನೇ ಅಷ್ಟೇ, ಮತ್ತು ಮದ ಅನಿಸುತ್ತೆ ಟೇಸ್ಟ್. ನೆಕ್ಸ್ಟ್ ಉಪ್ಪು ಕೂಡ ಸ್ವಲ್ಪ ಹಾಕೋಣ. ಉಪ್ಪು ಕೊಬ್ಬರಿಗೆ ಜಾಸ್ತಿ ಆಗಬಾರ್ದು. ಉಪ್ಪು ಸ್ವಲ್ಪ, ಖಾರದಲ್ಲೂ ಕೂಡ ಉಪ್ಪಿರುತ್ತೆ. ಚಮಚ ಸುಡಾತದ್ರಿ. ಬಿಟ್ಟು ನೆಕ್ಸ್ಟ್ ಖಾರ ಹಾಕಿ ಬಂದ್ ಮಾಡಿದ್ರಿ, ಸಾಕು. ಈಗ ರೆಡಿ ಆಯ್ತು ನೋಡ್ರಿ. ಈಗ ಸ್ವಲ್ಪ ತೋರಿಸ್ತೀನಿ ನಿಮಗೆ.
ಕೊಬ್ಬರಿ ಬೇಕಾದ್ರೆ ಇನ್ನೂ ಸಣ್ಣ ಕುಟ್ಕೋಬೋದು ನೀವು. ಯಾರಿಗಾದ್ರೂ ಡೈಜೆಷನ್ ಪ್ರಾಬ್ಲಮ್ ಇದೆ ಈ ಥರ ಸ್ವಲ್ಪ ಮೀಡಿಯಮ್ ಸೈಜ್ ಒಳಗಿದ್ರೆ ಸರಿಯಾಗಿ ಅನಿಸುತ್ತೆ, ಸರಿಯಾಗುತ್ತೆ. ಇದನ್ನು ಖಾಲಿ ಹೊಟ್ಟೆಗೆ ತಿನ್ಬೇಡ್ರಿ. ಮುಂಜಾನೆ ಹೋಗ್ಬೇಕಾದ್ರೆ ಸ್ವಲ್ಪ ಚೆಂದ ನೀರು ಕುಡಿದು ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ಉಣ್ರಿ. ಯಾಕಂದರೆ ಕೊಬ್ಬರಿ ಸ್ವಲ್ಪ ಹೊಟ್ಟೆಗೆ ಗಲಗಲಿ ಮಾಡುತ್ತೆ. ಮಧ್ಯಾಹ್ನ ಊಟಕ್ಕಾದ್ರೆ ಸರಿಯಾಗಿ ಏನು ಪ್ರಾಬ್ಲಮ್ ಇಲ್ಲ. ರೈಟ್, ಈ ಥರ ಆಗುತ್ತೆ ನೋಡಿರಿ, ಮಸ್ತಾಗಿ ಟೇಸ್ಟಾಗಿ ಸೂಪರ್ ಇದೆ.